ಹಲೋ ತಾತಾಜಿ, ಹೇಗಿದ್ದೀರಾ? ಏನು ನಿನ್ಗೆ ನಾವು ತಾತಾಜಿ ತರ ಕಾಣ್ತಿದೀವಾ? ಮತ್ತೆ ಬಣ್ಣ ಹಚ್ಚಿದ್ರೆ ವಯಸ್ಸು ಕಮ್ಮಿ ಆಗುತ್ತಾ? ಏನಂದೆ? ಏನಿಲ್ಲ ಅಂಕಲ್, ಹೇಗಿದ್ದೀರಾ? ಚಂದ್ರಿಕಾ, ಇವನು ನಮ್ಗೆ ಬಣ್ಣ ಹಚ್ಚಿದೀವಿ ಅಂತಿದ್ದಾನೆ. ಅಬ್ಬಾ, ನನಗ್ ಕೇಳಿಸ್ತು ಬಿಡು ಪೌಡ್ರು. ಅವ್ನ್ ಮೆಲ್ಲಗ್ ಹೇಳಿದ್ರೆ ನೀನ್ ಮೈಕಲ್ ಕಿಚ್ಚೋ ತರ ಹೇಳ್ತಿದ್ಯಾ. ಇಲ್ಲಿಗ್ ಬಂದಿದ್ಯಲ್ಲ ಕೇಶವ? ದಿವ್ಯಾ ಮೇಡಮ್ ಇವತ್ತು ಚಾರ್ಜ್ ತಗೋತಾ ಇದಾರಲ್ವಾ, ಜಸ್ಟ್ ವಿಶ್ ಮಾಡೋಣ ಅಂತ ಬಂದೆ. ಆಗ್ಲೇ ವಿಷಯ ನಿನ್ವರ್ಗೂ ಬಂತೇನೋ? ನೈಟ್ ನಮ್ಮ ಅಪ್ಪ ನಮ್ಮ ಮಾಮ ಹತ್ರ ಹೇಳ್ಬೇಕಾದ್ರೆ ಕೇಳಿಸ್ಕೊಂಡೆ. ದಿವ್ಯಾ ಚಾರ್ಜ್ ತಗೊಂಡ್ರೆ ತುಂಬಾ ಜನರಿಗೆ ಬೆವರು ಶುರುವಾಗುತ್ತೆ ಕಣೋ. ಅಫ್ಕೋರ್ಸ್, ದಿವ್ಯಾ ಮೇಡಮ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಮೊದ್ಲೇ ದಿವ್ಯಾ ಅಮೆರಿಕದಲ್ಲಿ ಓದ್ಕೊಂಡ್ ಬಂದಿದ್ದಾಳೆ. ನಿಮ್ ಬಾಸ್ಗೂ ಅಯ್ಯೋ ಅನಿಸ್ತಾಳೆ. ಏನಂತೀಯ? ವೇಟ್ ಅಂಡ್ ಸಿ ಅಂತೀನಿ. ನಿಮ್ ಬಾಸ್ನ ಅಲ್ಲ, ನಿಮ್ಮನ್ನ. ಅಂದ್ರೆ ನಮ್ ದಿವ್ಯಮ್ಮಗಿಂತ ನಿಮ್ ಬಾಸೆ ಹೆಚ್ಚೇನೋ? ಅದಕ್ಕೆ ವೇಟ್ ಅಂಡ್ ಸಿ ಅಂತಿದ್ದೀನಿ ಅಂಕಲ್. ನಿನ್ಗೂನು ನಿಮ್ ಅಪ್ಪನ ಹಾಗೆ ವಿಶ್ವಾಸ ತುಂಬಾ ಜಾಸ್ತಿ ಕಣೋ. ಸೇಮ್ ಜೀನ್ಸ್ ಅಲ್ವಾ? ನಾಳೆ ದಿವ್ಯಗೂ ನಿಮ್ ಚಾಣಕ್ಯನು ಜಗಳ ಆದ್ರೆ ನೀನ್ ಯಾವ ಕಡೆ ಇರ್ತೀಯೋ? ನಿಮ್ ಹಾಗೆ ಗೋಡೆ ಮೇಲಿರೋ ಹಲ್ಲಿಯಾಗಿ ಮಾತ್ರ ಇರಲ್ಲ. ಏನು, ನಾವು ನಿನಗೆ ಹಲ್ಲಿ ತರ ಕಾಣಿಸ್ತಿದೀವಾ? ಇಲ್ಲ, ನೀವು ಪರಾವಲಂಬಿ ಜೀವಿಗಳು. ಅದು ಹಾಗ್ಬಾ ದಾರಿಗೆ. ಹಾಗೇನೆ ನೀನ್ ನಮ್ಮನ್ನ ಹೊಗಳ್ಬೇಕು. ಪೌಡ್ರು, ಅವ್ನ್ ನಮ್ಮನ್ ಹೊಗಳ್ತಿಲ್ಲ ಪೌಡ್ರು. ಪರಾವಲಂಬಿ ಜೀವಿ ಅಂದ್ರೆ ಪ್ಯಾರಾಸೈಟ್ಸ್ ಅಂತ ಅರ್ಥ. ಅಯ್ಯೋ, ನಾನೆಲ್ಲೋ ಹುಲಿ ಸಿಂಹ ಅನ್ಕೊಂಡೆ. ಎಲ್ಲಿ ಇವನು? ನಿಂತ್ಕೋ. ಯಾರದು? ನಿಮ್ಮಪ್ಪ. ಓ ಡ್ಯಾಡ್, ಗುಡ್ ಮಾರ್ನಿಂಗ್. ಹಾಗೆ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಡ ಅಂತಿದ್ದೀನಿ ದರಿದ್ರದವನೇ. ಹೇಳಿ ಪಿತಾಜಿ. ಯಾಕೆ ಬಂದೆ? ದಿವ್ಯಮ್ಮನ್ಗೆ ವಿಶ್ ಮಾಡೋದಕ್ಕೆ. ಬೇಕಾಗಿ ವ್ಯಕ್ತಿಗಳು ಬೇರೆ ಕಣೋ. ಆ ಚಾಣಕ್ಯ ನಮ್ಮ ಶತ್ರು. ನಿನಗ್ ಶತ್ರು ಇರ್ಬೋದು, ನನಗೆ ನನ್ನ ಬಾಸ್. ಲೇ, ನಮಗೆ ನಮ್ಮ ಬಾಸು ದಿವ್ಯಮ್ಮ. ಅಮ್ಮ ಅವರು ನನ್ನ ಚಿಕ್ಕ ವಯಸ್ಸಿನ ಫ್ರೆಂಡ್ ಅಂದ್ರೆ ಪಾದರಕ್ಷೆ ಬಿಚ್ಚು ಹೊಡಿತೀನಿ. ಏನ್ ಅನ್ಕೊಂಡಿದ್ಯಾ? ಪಿತಾಜಿ, ಲೇ, ನೀನ್ ಇಲ್ಲಿ ಜಾಬ್ ಮಾಡೋದಾದ್ರೆ ಮನೆ ಒಳಗಡೆ ಬಾ, ಇಲ್ಲ ಅಂದ್ರೆ ಮೊದ್ಲು ನೀನ್ ಹೊರಗಡೆ ಹೋಗು ಹೊರಗಡೆ. ಅಮ್ಮ ಅವ್ರಿಗೆ ವಿಶ್ ಮಾಡೇ ಹೋಗ್ತೀನಿ. ಅದು ನಡೀದಿರೋ ಕೆಲ್ಸ. ನಡೆಯುತ್ತೆ. ಏನು ತೀರುತ್ತಾ? ಲೇ, ನಾನು ಈ ಸ್ಥಾನಕ್ಕೆ ಬರುವುದಕ್ಕೆ ಎಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ಇಲ್ಲಿಗೆ ಬಂದಿದ್ದೇನೆ ಅಂತ ಗೊತ್ತಿದೆಯೇನೋ ನಿನಗೆ? ನಿನಗ್ ಗೊತ್ತಾ?